ಬಂಗ್ಲೆಗುಡ್ಡದಲ್ಲಿ ನಡೀತಾ ಇದ್ದ ಎಸ್ಐಟಿ ಶೋಧ ಕಾರ್ಯ ಅಂತ್ಯವಾಗಿದೆ. ಶೋಧ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ 2 ತಲೆಬುರುಡೆ ಹಾಗೆ ಅಸ್ಥಿ ಪಂಜರಗಳು ಪತ್ತೆಯಾಗಿದೆ. ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧ ಕಾರ್ಯ ಅಂತ್ಯವಾಗಿದೆ. ಶೋಧದ ವೇಳೆ 2 ತಲೆಬುರುಡೆ ಹಾಗೆ ಅಸ್ಥಿ ಪಂಜರಗಳು ಪತ್ತೆಯಾಗಿದೆ. ಪ್ಲಾಸ್ಟಿಕ್ ಡಬ್ಬ ಹಾಗೆ ಪೈಪ್ಗಳಲ್ಲಿ ಎಸ್ಐಟಿ ಟೀಮ್ ಏನೇನು ಸಿಕ್ಕಿದೆ ಎಲ್ಲವನ್ನ ತುಂಬಿಸಿಕೊಂಡಿದ್ದಾರೆ. ವಾಕಿಂಗ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಸಿಕ್ಕ ಹಲವು ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ 3 ಗಂಟೆ ಶೋಧವನ್ನ ಎಸ್ಐಟಿ ಟೀಮ್ ನಡೆಸಿದೆ. 2 ದಿನದಲ್ಲಿ ಮಾನವನ 7 ತಲೆಬುರುಡೆಯ ಅಸ್ಥಿ ಪಂಜರಗಳು ಪತ್ತೆಯಾಗಿದೆ. ಬಂಗ್ಲೆಗುಡ್ಡ ಶೋಧ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ ಹೊರಟ ಎಸ್ಐಟಿ ಇಂದು 2ನೇ ದಿನದ ಶೋಧ ಕಾರ್ಯವನ್ನ ನಡೆಸಿರುವುದು ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಅಸ್ಥಿ ಪಂಜರ ಸೇರಿದಂತೆ ವಾಕಿಂಗ್ ಸ್ಟಿಕ್, ಪ್ಲಾಸ್ಟಿಕ್ ಡಬ್ಬ ಎಲ್ಲವನ್ನ ಸಂಗ್ರಹಣೆ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕರ್ನಾಟಕ ನ್ಯೂಸ್ ಪೀಟ್ನ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀವಿ. ಏನೇನು ವಸ್ತುಗಳು ಸಿಕ್ಕಿದೆ ಎಲ್ಲವನ್ನ ಎಸ್ಐಟಿ ಟೀಮ್ ವಶಕ್ಕೆ ಪಡ್ಕೊಂಡು ಸಂಗ್ರಹಣೆ ಮಾಡಿದೆ. ಎಫ್ಎಸ್ಎಲ್ಗೂ ಕೂಡ ಕಳಿಸ್ತಾರೆ. ಎಷ್ಟು ವರ್ಷದ್ದು ಅಥವಾ ಯಾವ ಕಾರಣಕ್ಕೆ ಅಲ್ಲಿ ಹೂತಿಡಲಾಗಿತ್ತು ಎಲ್ಲವನ್ನ ಕೂಡ ಪತ್ತೆ ಹಚ್ಚಲಾಗುತ್ತೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ತಲೆಬುರುಡೆಯನ್ನು ತಂದಿದ್ದ ಸೌಜನ್ಯಾಳ ಮಾವ ವಿಠಲ್ ಗೌಡ 2 ಬಾರಿ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಅಧಿಕಾರಿಗಳು ಕರೆ ತಂದು ಮಹಜರನ್ನ ಕೂಡ ನಡೆಸಿದ್ರು. ಮಹಜರು ನಡೆದ ಬಳಿಕ ವಿಠಲ್ ಗೌಡ ಬಂಗ್ಲೆಗುಡ್ಡದಲ್ಲಿ 10 ಅಸ್ಥಿ ಪಂಜರಗಳನ್ನು ನೋಡಿದ್ದೀನಿ ಅಂತ ವಿಡಿಯೋ ಮಾಡಿ ಹೇಳಿಕೆಯನ್ನ ನೀಡಿದ್ರು. ಏನೋ ರಹಸ್ಯ ಇದೆ, ಹಾಗಾಗಿ ಎಸ್ಐಟಿ ಟೀಮ್ನವರು ಕೂಡ ದಿನಪೂರ್ತಿ ಶೋಧವನ್ನ ನಡೆಸಿದ್ರು. 5 ಕಡೆಗಳಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಹರಡಿಕೊಂಡಿದ್ದಂತಹ ತಲೆಬುರುಡೆ 100ಕ್ಕೂ ಅಧಿಕ ಮೂಳೆಗಳು ಪತ್ತೆಯಾಗಿದೆ. ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ರೆ ಎಲ್ಲವನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗುತ್ತೆ.